ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಡಿ ದೇವರಾಜ ಅರಸುರವರ 110ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಹಿಂದುಳಿದ ವರ್ಗಗಳ ತಾಲೂಕು ಕಲ್ಯಾಣಾಧಿಕಾರಿ ರವೀಂದ್ರ ಕುಮಾರ್ ಆತರ್ಗ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆ ಉಪನ್ಯಾಸಕರಾಗಿ ಜಿ ಚಿನ್ನಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎನ್ ಜೆ ನಾಗರಾಜ್, ಸಮಾಜ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್, ತಾಲೂಕು ವಿಸ್ತರಣಾಧಿಕಾರಿ ಶಾಂತಕುಮಾರ್, ಸಿಡಿಪೋ ನಿರ್ಮಲಾ ಸೇರಿದಂತೆ ಅಗ್ನಿಶಾಮಕ ಠಾಣಾಧಿಕಾರಿ ಕುಮಾರ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಯಾರು ಅಪ್ಲಿಕೇಶನ್ ಹಾಕ್ತಿಲ್ಲ. ಅವಾಗ ಅವರು ಅವಿರೋಧವಾಗಿ ವಿಧಾನಸೌಧಕ್ಕೆ ಪ್ರವೇಶ ಮಾಡ್ತಾರೆ. ಆಮೇಲೆ ಅವರು ಈ ಸೆಂಟ್ರಲ್ ಕಾಲೇಜಿನಲ್ಲಿ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂದ್ರೆ, ಸೆಂಟ್ರಲ್ ಕಾಲೇಜ್ ಬೆಂಗಳೂರಿನಲ್ಲಿ ಓದ್ಬೇಕಾದ್ರೆ ತೆಳ್ಳಗೆ ಸೆಣಕಲಾಗಿರ್ತಾರಂತೆ. ಎಲ್ಲರೂ ಅವ್ರ ಸ್ನೇಹಿತರು ಅವ್ರನ್ನ ಸ್ವಲ್ಪ ಟೀಸ್ ಮಾಡಿ ಮಾತಾಡ್ತಿರ್ತಾರೆ. ಅವಾಗ ಅವರಿಗೆ ಅಲ್ಲೇ ಸೆಂಟ್ರಲ್ ಕಾಲೇಜಿನಲ್ಲಿರೋ ಗರಡಿ ಮನೆಗೆ ಸೇರ್ತಾರೆ. ಉದಾಹರಣೆಗೆ ಅವರಿಗೆ ಕಲ್ಲಲ್ಲಿ ಪರಿವಾನ ಅಂತ ಕರೆದಿದ್ದು ಇದೆ, ಟೈಟ್ಲ್ ಕೊಟ್ಟಿದ್ದಾರೆ. ಅಲ್ಲಿ ವ್ಯಾಯಾಮ ಮಾಡಿಬಿಟ್ಟು ಅವರು ಅಲ್ಲಿ ಗರಡಿಯಲ್ಲಿ ಕೆಮ್ಮಣ್ಣಲ್ಲಿ ಮಲಗ್ತಾರೆ. ಸಾಮಾನ್ಯ ಚೆನ್ನಾಗಿ ವ್ಯಾಯಾಮ ಆದ್ಮೇಲೆ ಮಣ್ಣಿನೊಳಗೆ ಈ ಕುತ್ತಿಗೆ ಅಷ್ಟು ಬಿಟ್ಟು ನುಳಿದಿದ್ದೆಲ್ಲ ಮಣ್ಣು ಮುಚ್ಚಿಬಿಡ್ತಾರೆ. ಆ ಮುಚ್ಚಿದಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗ್ಬಿಡ್ತಾರೆ ವ್ಯಾಯಾಮ ಮಾಡಿದವರು. ಒಬ್ಬ ಕುಸ್ತಿಪಟ್ಟು ಬಂದು ಆ ಕೋದನ ಕೊಚ್ಚುತ್ತಾರೆ. ಕೋದ ಅಂತ ಕರಿತೀವಿ ಅದಕ್ಕೆ. ಆ ಕೊಚ್ಚಬೇಕಾದ್ರೆ ಆ ಸಲಿಕೆ ಎಡಗೈ ಮಾಂಸ ಖಂಡಕ್ಕೆ ಬೀಳುತ್ತೆ. ಆ ಬಿದ್ದಾಗ ಆ ಮಾಂಸ ಹೊರಗೆ ಬಂದು ರಕ್ತ ಸೋರ್ತಾ ಇರ್ತದೆ. ಆದ್ರೂ ಕೂಡ ಅವ್ರು ಎದ್ದು ನೇರವಾಗಿ ಆಸ್ಪತ್ರೆಗೆ ಹೋದ್ರು. ಅವನಿಗೆ ಏನು ಹೇಳಲಿಲ್ಲ, ಕೂಗ್ಲೂ ಇಲ್ಲ ಅಂತ. ಅದನ್ನ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ದೇವರಾಜ ಅರಸು. ಅವರನ್ನ ಅವ್ರನ್ನ ಎಷ್ಟೇ ನಾವು ಹೇಳಿದ್ರು ಈಗ ಸಾಲದವರು. ಅವರ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಬಹಳಷ್ಟು ಕೆಲಸ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮತ್ತೊಂದು ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಭೂ ಹಿಡುವಳಿ ಕಾನೂನು, ಆಸ್ತಿ ಪರಿಮಿತಿ ಕಾನೂನು, ಜೀತ ವಿಮುಕ್ತಿ ಕಾನೂನು, ಋಣ ವಿಮಾ ಚಿಂತಕ. ಆಮೇಲೆ ಹಿಂದೇನಾಗಿತ್ತು ಅಂದ್ರೆ ತಲೆ ಮೇಲೆ ಮೊಲ ಹೊರ್ತಾ ಇತ್ತು. ಅದನ್ನ ತಪ್ಪಿಸಿದಂತ ಮಹನೀಯ ನಮ್ಮ ದೇವರಾಜ ಅರಸು. ಅದೊಂದು ಅನಿಷ್ಟ ಪದ್ಧತಿ, ಅದನ್ನ ನಿರ್ಮೂಲನ ಮಾಡಿದವರು. ಅದೇ ರೀತಿ 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೋತು ಸುಣ್ಣ ಆಗೋದಿರ್ತಾರೆ. ಪೊಲೀಸ್ ಮ್ಯಾನ್ ಇಸ್ ಪೊಲೀಸ್ ಆಫೀಸರ್ ಅಂತ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಇಂದಿರಾ ಗಾಂಧಿಗೆ ಬೇಡಿ ಆಗ್ತಾನೆ, ಜೈಲು ಸೇರ್ತಾರೆ. ವಾಪಸ್ ಬರುತ್ತೆ ಆಯಮ್ಮ. ಆಯಮ್ಮನಿಗೆ ಪುನರ್ ಜನ್ಮ ಕೊಟ್ಟಾರೆ ನಮ್ಮ ದೇವರಾಜ ಅರಸು. ಚಿಕ್ಕಮಗಳೂರಿನಲ್ಲಿ ನಿಲ್ಲಿಸಿ ಪಾರ್ಲಿಮೆಂಟ್ಗೆ ಎಲೆಕ್ಟ್ ಮಾಡಿ ಕಳಿಸಿದಂತ ಒಂದು ಕೀರ್ತಿ ನಮ್ಮ ಡಿ ದೇವರಾಜ ಅರಸು ಅವರಿಗೆ ಬರುತ್ತೆ. ಈ ರೀತಿ ದೇವರಾಜ ಅರಸು ಜೂನ್ 6, 1982ರಲ್ಲಿ ನಿಧನ ಆಗ್ತಾರೆ. ಬಹಳಷ್ಟು ಅವ್ರ ಬಗ್ಗೆ ಹೇಳದಿದೆ, ಆದ್ರೆ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ದೇಶ ಕಂಡ ಅಪರೂಪದ ಚಿಂತಕ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಿಂದೆ ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ ದಿವಂಗತ ದೇವರಾಜ ಅರಸು ಜಯಂತ್ಯೋತ್ಸವದ ಈ ವೇದಿಕೆ ಕಾರ್ಯಕ್ರಮದ ಹೆಬ್ಬಳಗೆರೆಯಿಂದ ಹಿಡಿದು ಸಂಜೆಮೆನ್ನೂರಿಂದ ಹಿಡಿದು ತಾವರೆಕೆರೆಯಿಂದ ಹಿಡಿದು ಶಿವಳಿಗೆರೆವರೆಗೂ ದೊಡ್ಡ ಎಲ್ಲರೂ ಕೂಡ ಊರಲ್ಲಿ ದೊಡ್ಡ ಜಮೀನ್ದಾರರು ಸಾಗುವಳಿ ಮಾಡ್ತಾ ಇದ್ರು. ಹಾಗಾಗಿ ಅಂತ ಕಾರ್ಯಕ್ರಮ ಎಲ್ಲರೂ ಕೂಡ ಎದುರಾಕೆಂದು ಇವತ್ತು ಹೇಳಿದ್ರು 1339 ನಾವು ತಂದಿರುವಂತಹ ಅವ್ರ ಹೆಸರಲ್ಲಿ ಓಡ್ತಿರುವಂತಹ ಎಲ್ಲವನ್ನೂ ಕೂಡ ತಾವು ಕೇಳಿದ್ದೀವಿ. ಹಾಗಾಗಿ ಇಂಥ ಧೀಮಂತ ನಾಯಕರ ಜನ್ಮ ದಿನಾಚರಣೆ ನಾವೆಲ್ಲರೂ ಆಚರಣೆ ಮಾಡ್ತಿರೋದು ನಮ್ಮೆಲ್ಲರ ಪುಣ್ಯ ಅಂತ ನನ್ನ ಭಾವನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದಿಸಿ ನನಗೆ ಮಾತಾಡಕ್ಕೆ. ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞೆ: ಜಾತಿ, ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯತೆ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು
ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿಯಾಗಲಿ ಅಥವಾ ಸಾಮೂಹಿಕವಾಗಿಯಾಗಲಿ ನಮ್ಮಲ್ಲಿರುವ ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ.